ನಮಸ್ಕಾರ ಸ್ನೇಹಿತರೆ, ಕೊನೆಯ 6 ಎಸೆತಗಳಲ್ಲಿ ಬೇಕಾಗಿತ್ತು 19 ರನ್. ನಂತರ ನಡೆಯಿತು ದೊಡ್ಡ ಚಮತ್ಕಾರ. 100% ಗೆಲ್ಲುವ ಪಂದ್ಯವನ್ನ ಸೋತಿತು ಗುಜರಾತ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನಿನ್ನೆ ನಡೆದ ಜಿಟಿ ಹಾಗೂ ಡಿಸಿ ನಡುವಿನ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿನ್ನೆ ದೆಹಲಿಯ ಫಿರೋಜ್ ಶಾ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ IPL 2024ರ 40ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಗುಜರಾತ್ ಟೈಟಾನ್ಸ್ ವಿರುದ್ಧ ಕೊನೆಯ ಓವರ್ನಲ್ಲಿ ರೋಚಕವಾಗಿ ಪಂದ್ಯವನ್ನ ಗೆದ್ದುಕೊಂಡಿದೆ ಸ್ನೇಹಿತರೆ. ಹೌದು ಬಂಧುಗಳೇ, ದೆಹಲಿಯ ಫಿರೋಜ್ ಶಾ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 224 ರನ್ ಗಳಿಸಿತು ಸ್ನೇಹಿತರೆ. ತಂಡದ ಪರ ಆರಂಭಿಕ ಆಟಗಾರರಾದ ಪೃಥ್ವಿ ಶಾ ಅವರು 11 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಜಾಕ್ ಫ್ರೇಸರ್ ಅವರು 23 ರನ್ಗಳ ಕೊಡುಗೆ ನೀಡಿದರು. ಬಳಿಕ ಜೊತೆಯಾದ ನಾಯಕ ರಿಷಬ್ ಪಂತ್ ಹಾಗೂ ಅಕ್ಷರ್ ಪಟೇಲ್ ಅವರು ಡೆಲ್ಲಿ ತಂಡಕ್ಕೆ ಆಸರೆಯಾಗಿ ನಿಂತರು. ಇವರಿಬ್ಬರ ನಡುವೆ 100 ರನ್ಗಳ ಹೆಚ್ಚಿನ ಪಾರ್ಟ್ನರ್ಶಿಪ್ ಮೂಡಿ ಬಂದಿತು. ಇದೇ ವೇಳೆ ಅಕ್ಷರ್ ಪಟೇಲ್ ಅವರು 43 ಎಸೆತಗಳನ್ನು ಎದುರಿಸಿ 66 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ನಾಯಕ ರಿಷಬ್ ಪಂತ್ ಅವರು 43 ಎಸೆತಗಳನ್ನು ಎದುರಿಸಿ 5 ಬೌಂಡರಿ ಹಾಗೂ 8 ಸಿಕ್ಸರ್ಗಳ ಸಹಾಯದಿಂದಾಗಿ ಅಜೇಯ 88 ರನ್ ಬಾರಿಸಿ ತಂಡದ ಮೊತ್ತವನ್ನು 200ರ ಗಡಿ ದಾಟಿಸಿದರು. ಇದೇ ವೇಳೆ ಟ್ರಿಸ್ಟನ್ ಸ್ಟೆಪ್ಸ್ ಅವರು 7 ಎಸೆತಗಳಿಂದ 26 ರನ್ಗಳ ಕೊಡುಗೆ ನೀಡಿದರು. ಇದರೊಂದಿಗೆ ಡೆಲ್ಲಿ ತಂಡವು ಜಿಟಿ ತಂಡಕ್ಕೆ ಪಂದ್ಯ ಗೆಲ್ಲಲು 225 ರನ್ಗಳ ಕಠಿಣ ಗುರಿಯನ್ನ ನೀಡಿತು. ಈ ಕಠಿಣ ಗುರಿಯನ್ನು ಬೆನ್ನಟ್ಟಿದಂತಹ ಜಿಟಿ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ. ನಾಯಕ ಶುಭ್ಮನ್ ಗಿಲ್ ಅವರು 6 ರನ್ ಬಾರಿಸಿದ್ದ ವೇಳೆ ಆಂಡ್ರಿಚ್ ನಾಕೆರ್ ಅವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು. ತದನಂತರ ವೃದ್ಧಿಮನ್ ಸಾಹಾ ಹಾಗೂ ಸಾಯಿ ಸುದರ್ಶನ್ ತಂಡಕ್ಕೆ ಕೊಂಚ ಆಸರೆಯಾದರು. ಇದೇ ವೇಳೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿರುವ ವೃದ್ಧಿಮನ್ ಸಾಹಾ ಅವರು 25 ಎಸೆತಗಳಿಂದ 39 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ನಂತರ ಅಜ್ಮತುಲ್ಲಾ ಒಮರ್ ಜೈರ್ ಅವರು ಕೇವಲ 1 ರನ್ಗಳಿಗೆ ಸುಸ್ತಾಗಿ ಹೊರನಡೆದರು. ಬಳಿಕ ಜೊತೆಯಾದ ಸಾಯಿ ಸುದರ್ಶನ್ ಹಾಗೂ ಡೇವಿಡ್ ಮಿಲ್ಲರ್ ತಂಡಕ್ಕೆ ಕೊಂಚ ಆಸರೆಯಾದರು. ಇದೇ ವೇಳೆ ಸಾಯಿ ಸುದರ್ಶನ್ ಅವರು 39 ಎಸೆತಗಳಿಂದ 65 ರನ್ ಬಾರಿಸಿ ನಿರ್ಗಮಿಸಿದರು. ನಂತರ ಡೇವಿಡ್ ಮಿಲ್ಲರ್ ಅವರು ಕೊನೆಯ ಓವರ್ಗೂ ಗೆಲುವಿಗಾಗಿ ಹೋರಾಟ ನಡೆಸಿದರು. ಇದೇ ವೇಳೆ ಮಿಲ್ಲರ್ ಅವರು 23 ಎಸೆತಗಳಿಂದ 55 ರನ್ಗಳ ಕೊಡುಗೆ ನೀಡಿದರು. ಇದರೊಂದಿಗೆ ಜಿಟಿ ತಂಡದ ಗೆಲುವಿಗೆ ಅಂತಿಮ ಓವರ್ನಲ್ಲಿ ಬರೋಬ್ಬರಿ 19 ರನ್ಗಳ ಅವಶ್ಯಕತೆ ಇರುತ್ತದೆ. ಅತ್ತ ಕ್ರೀಸ್ ನಲ್ಲಿ ರಶೀದ್ ಖಾನ್ ಇದ್ದರೆ ಇತ್ತ ಬೌಲಿಂಗ್ ನಲ್ಲಿ ಮುಖೇಶ್ ಕುಮಾರ್ ಇರುತ್ತಾರೆ. ಮೊದಲ ಎಸೆತವನ್ನೇ ರಶೀದ್ ರವರು ಬೌಂಡರಿ ಬಾರಿಸುತ್ತಾರೆ. ನಂತರ ಎರಡನೇ ಎಸೆತವನ್ನ ಮುಖೇಶ್ ರವರಿಗೆ ರಶೀದ್ ರವರು ಮತ್ತೊಂದು ಬೌಂಡರಿ ಬಾರಿಸುತ್ತಾರೆ. ಇದರೊಂದಿಗೆ ಜಿಟಿ ತಂಡದ ಗೆಲುವಿಗೆ ಅಂತಿಮ 4 ಎಸೆತಗಳಲ್ಲಿ ಕೇವಲ 11 ರನ್ಗಳ ಅವಶ್ಯಕತೆ ಇರುತ್ತದೆ. ಇದೇ ವೇಳೆ ಸತತ 2 ಬಾಲ್ಗಳನ್ನ ಡಾಟ್ ಮಾಡಿದ ಮುಖೇಶ್ ಕುಮಾರ್ ರವರು ಜಿಟಿ ತಂಡದ ಮೇಲೆ ಪ್ರೆಷರ್ ಹೇರಿದರು. ತದನಂತರ 5ನೇ ಎಸೆತವನ್ನ ರಶೀದ್ ರವರು 6 ಬಾರಿಸಿದರು ಸ್ನೇಹಿತರೆ. ಇದರೊಂದಿಗೆ ಕೊನೆಯ ಎಸೆತದ ಮುಖೇಶ್ ಕುಮಾರ್ ಅವರು ಈ ಬಾಲ್ ಅನ್ನು ಕೂಡ ಡಾಟ್ ಮಾಡುವ ಮೂಲಕ ಡಿಸಿ ತಂಡಕ್ಕೆ ಸುಲಭ ಜಯ ತಂದು ಕೊಟ್ಟರು ಸ್ನೇಹಿತರೆ. ನೋಡಿದ್ರಲ್ಲ ಬಂಧುಗಳೇ, ಜಿಟಿ ಹಾಗೂ ಡಿಸಿ ನಡುವಿನ ಪಂದ್ಯದ ಹೇಗಿತ್ತು ಅನ್ನೋ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಈ ಕೂಡಲೇ ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.